ನಮಸ್ಕಾರ ಎಲ್ಲ ಸ್ನೇಹ ವೃಂದಕ್ಕೆ. ವಿಶ್ವವಿಖ್ಯಾತ ವಿಶ್ವೇಶ್ವರಯ್ಯ ಸ್ಥಾಪಿಸಿದ ನಮ್ಮ ಮೈಸೂರು ಬ್ಯಾಂಕು ಅಲ್ಲಿ ಕೆಲಸ ಮಾಡಿದ್ದೇ ಒಂದು ಹೆಮ್ಮೆ ಅಲ್ವೇ. ಆ ಕ್ಷಣಗಳು, ಆ ದಿನಗಳು ಎಲ್ಲ ಅಚ್ಚ ಹಸಿರು ಹೃದಯದಲ್ಲಿ. ಈ ವರ್ಷದ ಕ್ರಿಸ್ಮಸ್ ಹಬ್ಬದ ಸಡಗರದಲ್ಲಿ ಶ್ರೀಮತಿ ಮಮತಾ ಅವರಿಂದ ಬಂದಂತಹ ಆ ಒಂದು ಮೆಸೇಜ್ ನಿಜಕ್ಕೂ ಕೂಡ ಸುಮಾರು 35 ವರ್ಷಗಳ ಹಿಂದೆ ನನ್ನನ್ನು ಕರೆದುಕೊಂಡು ಹೋಗುತ್ತೆ. ಸುಮಾರು 40 ವರ್ಷನೇ ಅಂತ ಅಂದ್ಕೊಳ್ಳಿ. ಅವರು ಈ ಸಾಹಸ ಮಾಡಿ ಎಲ್ಲ ಸ್ನೇಹಿತರೆಲ್ಲ ಸೇರಿ ಒಂದು ಗ್ರೂಪ್ ಮಾಡಿ ಎಲ್ಲ ಒಟ್ಟಿಗೆ ಸೇರೋಣ, ಮತ್ತೆ ಹಳೆಯ ದಿನಗಳನ್ನು ನೆನೆಸ್ಕೊಂಡು ನಲಿಯೋಣ, ಆ ಒಂದು ಸ್ನೇಹದ ದಿನಗಳನ್ನು ಮತ್ತೆ ಮರಿಕಳಿಸೋಣ ಅಂತ ಹೇಳ್ಬಿಟ್ಟು ಆ ಮೆಸೇಜ್ ನೋಡಿದಾಗ ಕಣ್ಣಲ್ಲಿ ನೀರು ಬರುತ್ತೆ, ಒಂದು ರೀತಿಯಲ್ಲಿ ಆನಂದ ಬಾಷ್ಪ ಕೂಡ. ಇದನ್ನು ಜೀರ್ಣಿಸ್ಕೊಳ್ಳಿಕ್ಕೆ ನನಗೆ ಸಾಕಷ್ಟು ಸಮಯ ಕೂಡ ಬೇಕಾಯಿತು. ಪ್ರಯಾಣದಲ್ಲಿದ್ದೆ, ಹಾಗಾಗಿ ತಕ್ಷಣ ನಾನು ರಿಪ್ಲೈ ಮಾಡಲಿಲ್ಲ. ಹಾಗೆ ತಕ್ಷಣ ರಿಪ್ಲೈ ಮಾಡೋದಕ್ಕಿಂತ ನಾನು ಬಹಳ ದೂರ ಇರೋದ್ರಿಂದ, ಅಮೇರಿಕದಲ್ಲಿ ಇರೋದ್ರಿಂದ ಸವಿಸ್ತಾರವಾಗಿ ಎಲ್ಲರೊಂದಿಗೆ ಒಟ್ಟಾಗಿ ಕಲೆತು ಜನವರಿ 7ನೇ ತಾರೀಕು ಏನು ನೀವೊಂದು ಸೇರ್ಕೊಳ್ತಾ ಇದ್ದೀರಾ, ಅಲ್ಲಿಗೆ ಬರಲಿಕ್ಕೆ ನನಗೆ ಖಂಡಿತ ಸಾಧ್ಯ ಇಲ್ಲ. ಆದರೆ ಈ ರೀತಿ ಹೊಸ ವರ್ಷದ ಈ ದಿವಸ ನಿಮ್ಮೊಂದಿಗೆ ಈ ಒಂದು ಕ್ಯಾಮ್ರಾ ಮೂಲಕ ಮಾತನಾಡ್ತಾ ನನ್ನ ಹೃದಯವನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಒಂದು ಚಿಕ್ಕ ವಿಡಿಯೋನ ಮಾಡ್ತಾ ಇದ್ದೀನಿ. ಎಂಥ ಸುಂದರ ಕ್ಷಣಗಳು. ಒಂದು ಸಣ್ಣ ಹಿನ್ನೆಲೆ, ನನ್ನ ಕಥೆನೇ. ಶಿವಮೊಗ್ಗದ ಬಜಾರ್ ಬ್ರ್ಯಾಂಚಿಂದ ಮೈಸೂರು ಮುಖ್ಯ ಶಾಖೆಗೆ ನನಗೆ ವರ್ಗ ಆಗಿತ್ತು. ಅಲ್ಲಿಂದ ಆರಂಭ. ಸುಮಾರು ಒಂದು 5 ವರ್ಷ, 4.5 ವರ್ಷ ಮೈಸೂರು ಬ್ಯಾಂಕ್ನಲ್ಲಿ ನಾನು ಕೆಲಸ ಮಾಡಿದ್ದು. 1990ಲೇ ಅಲ್ಲಿಂದ ನಾನು ಡೆಲ್ಲಿಗೆ ಹೋದೆ. ಅಲ್ಲಿಂದ ಹಾಗೆ ಅಮೆರಿಕಾಗೆ ಓದಲಿಕ್ಕಂತ ಬಂದು ಇಲ್ಲಿ MS ಮಾಡಿ, ಕಡೆಗೆ PhD ಮಾಡಿ ಡಾಕ್ಟ್ರೇಟ್ ಕೂಡ ನಾನು ಪಡ್ಕೊಂಡಿದ್ದೀನಿ. ಆದರೆ ಇವತ್ತಿಗೂ ಕೂಡ ಅಪ್ಪಟ್ಟಿಗ ಕನ್ನಡಿಗನಾಗಿದ್ದೇನೆ. ಕನ್ನಡದ ಸೇವೆಯನ್ನು ಬಹುಶಃ ನಾನು ಅಲ್ಲಿ ಇರೋದಕ್ಕಿಂತ ಇಲ್ಲಿ ಹೆಚ್ಚಾಗಿ ಮಾಡ್ತಾ ಬಂದಿದ್ದೇನೆ. ಹೋದ ವರ್ಷ ಇದೇ ಕರೆ ಬಂದಿದ್ದರೆ, ಇದೇ ಡಿಸೆಂಬರ್ ತಿಂಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನನಗೊಂದು ಸನ್ಮಾನ ಆಯಿತು. ಆ ಸಂದರ್ಭದಲ್ಲಿ ಆಗ ನಿಮ್ಮೆಲ್ಲರನ್ನು ಕೂಡ ಭೇಟಿ ಮಾಡೋ ಒಂದು ಅವಕಾಶ ಸಿಗ್ತಾ ಇತ್ತು. ಅದು ಕಳೆದು ಹೋಗಿದೆ, ಮುಂದೆ ಅದು ಸಿಗತ್ತೆ ಅಂತ ಅಂದ್ಕೊಳ್ಳೋಣ. ಈ ಒಂದು ಸಂದರ್ಭದಲ್ಲಿ ಅನೇಕ ಸ್ನೇಹಿತಗಳೆಲ್ಲ ಒಟ್ಟಾಗಿ ಇಲ್ಲಿ ಸೇರ್ತಾ ಇರೋದನ್ನು ನೆನೆಸ್ಕೊಂಡು ಒಂಥರ ಮೈ ಜುಮ್ ಅಂತ ಇದೆ. ಆದರೆ ಎಲ್ಲ ಸ್ನೇಹಿತರ ನಡುವೆ ಇಬ್ಬರು ವ್ಯಕ್ತಿಗಳನ್ನು ನಾನು ತುಂಬ ನೆನೆಸ್ಕೋತೀನಿ. ಮತ್ತು ಅವರ ಒಂದು ಅಗಲುವಿಕೆ ಇವತ್ತು ನನಗೆ ಎದ್ದು ಕಾಣಿಸ್ತಾ ಇದೆ. ಮುಖ್ಯವಾಗಿ ನಾನು ಮೊದಲು ಮೈಸೂರು ಬ್ಯಾಂಕಿಗೆ ಬಂದಾಗ ನನ್ನನ್ನು ಸ್ನೇಹಿತನಾಗಿ ಆಲಂಗಿಸಿಕೊಂಡಂತಹ ನಮ್ಮ ಮುರಳಿ, ಆ ಮುರಳಿನೇ ನನ್ನ ಜೀವನದಲ್ಲಿ ಅತ್ಯಂತ ಒಂದು ಆತ್ಮೀಯ ಸ್ನೇಹಿತ ಆಗಿದ್ದಿದ್ದು. ಮುರಳಿ ಇವತ್ತು ನಮ್ಮೊಂದಿಗಿಲ್ಲ. ಅವ್ರನ್ನ ನೆನೆಸ್ಕೊಳ್ಳದೆ ಇರೋದು ತಪ್ಪಾಗತ್ತೆ. ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅಲ್ಲಿ ಮೈಸೂರು ಬ್ಯಾಂಕ್ನಲ್ಲಿ ನಮ್ಮ ಲಕ್ಷ್ಮೀನಾರಾಯಣ, ಎಂತಹ ಒಂದು ವಿಚಾರಗಳು, ಅವರು ಸ್ಟ್ಯಾಂಪ್ ಕಲೆಕ್ಷನ್ ಆಗಲಿ, ಸ್ಪೋರ್ಟ್ಸಲ್ಲಾಗಲಿ, ಕೇವಲ ಒಂದು ಸೈಕಲ್ನೇ ಇಟ್ಕೊಂಡು ಅವರು ಮಾಡಿದಂತಹ ಸಾಧನೆಗಳು ಅಪಾರ. ಅವ್ರನ್ನೂ ಕೂಡ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಸೊ ಈ ಮೂಲಕ ಇನ್ನೂ ಒಂದು ಅಳಿಯದ ಒಂದು ವಿಚಾರ ಅಂತಂದರೆ, ಇದೇ ಮೈಸೂರು ಬ್ಯಾಂಕ್ನಲ್ಲಿ ನನ್ನ ಧರ್ಮಪತ್ನಿ ನಂದಾ ಜ್ಯೋತಿ, ಅಂದರೆ ಈಗ ನಂದಾ ಸುರೇಂದ್ರ, ಅವಳನ್ನು ಕೂಡ ಭೇಟಿಯಾಗಿದ್ದು ಮೈಸೂರು ಬ್ಯಾಂಕ್ನಲ್ಲೇ. ಸೊ ನನ್ನ ಜೀವನಕ್ಕೆ ಅರ್ಧಾಂಗಿಯನ್ನು ಕೊಡುಗೆಯಾಗಿ ಕೊಟ್ಟಂತಹದ್ದು ಈ ಮೈಸೂರಿನ ಮೇನ್ ಬ್ರ್ಯಾಂಚು. ಸೊ ನಾನು ನಂದಾನು ಕೂಡ ಇಲ್ಲಿಗೆ ಸೇರಿಸ್ತೀನಿ. ಸೊ ಈ ನನ್ನ ಕೆಲವು ಮಾತುಗಳೊಂದಿಗೆ ನಿಮ್ಮೊಂದಿಗೆ ಅಲ್ಲೇ ಇದ್ದೇನೆ ಎಂಬತಕ್ಕಂಥ ಒಂದು ಅನುಭವವನ್ನು ನಾನು ಹಂಚಿಕೊಳ್ತಾ, ಅನೇಕರು ನನಗಾಗಲೇ ನನ್ನ ಒಂದು ಸಂಪರ್ಕದಲ್ಲಿದ್ದಾರೆ. ಈಶ್ವರರಾವು,
ಅಧ್ಯಾಪಕರು ಅನೇಕರು ಸಂತೋಷವಾಗಿದ್ದಾರೆ. ಒಂದು ಸಣ್ಣ ಗುಂಪಿನಲ್ಲಿ ನಾವು ಅದನ್ನು ಮಾಡ್ತಾನೇ ಇದ್ದೀವಿ. ಸೊ ನನ್ನ ಬರೆದಂತಹ ಲೇಖನಗಳು, ಕವನಗಳು, ಕಥೆಗಳು ಎಲ್ಲನೂ ಕೂಡ ಅವರೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ಇವತ್ತಿನ ದಿವಸ 2026 ಹೊಸ ವರ್ಷದ ಮೊದಲನೆಯ ದಿನ ನಿಮ್ಮೊಂದಿಗೆ ಇರ್ತಕ್ಕಂಥ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಶುಭಾಶಯಗಳನ್ನು ನಾನು ಈ ಮೂಲಕ ಹಾರೈಸ್ತಾ ಇದ್ದೀನಿ. ಇದಕ್ಕೆ ಒಂದು ಸಣ್ಣ ಕವನವನ್ನು ಕೂಡ ನಾನು ನಿಮಗೆ ಶುಭಾಶಯಗಳೊಂದಿಗೆ ಈ ಮುಂದೆ ಕಳಿಸ್ತಾ ಇದ್ದೇನೆ. ಜೊತೆಗೆ ಇನ್ನು ಸ್ವಲ್ಪ ಸಮಯದಲ್ಲೇ ನಮ್ಮ ಸ್ನೇಹ ವೃಂದದ ಬಗ್ಗೆ ಕೂಡ ಒಂದು ಕವನವನ್ನು ರಚಿಸಿ ನಿಮಗೆ ನಾನು ಲಗತ್ತಿಸ್ತೇನೆ. ಹೀಗೆ ನಮ್ಮ ಸ್ನೇಹ ಮುಂದುವರಿಯಲಿ. ಮತ್ತೆ ಭೇಟಿಯಾಗೋಣ. ಈಗ ಒಂದು ಗುಂಪು ನಮಗೆ ಸಿಕ್ಕಿರೋದು ಇದೊಂದು ರೀತಿಯ ನಿಧಿ ಅಂತ ನಾನು ಅನ್ಕೊತಿದ್ದೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.